ಶಿವನ ಕ್ರೋಧದ ಅವತಾರ, ಧೈರ್ಯದ ದೈವ, ದುಷ್ಟರ ನಾಶಕ, ಶಿಷ್ಟರ ಪಾಲಕನಾಗಿರುವ ಶ್ರೀ ವೀರಭದ್ರ ಸ್ವಾಮಿಯ ದೇವಾಲಯವು ಭದ್ರಕಾಳಿ ಸಮೇತರಾಗಿ ನಮ್ಮ ಮೈಸೂರಿನ ಡಿಬನಮಯ ರಸ್ತೆಯಲ್ಲಿದೆ. ಈ ದೇವಾಲಯವು ಕರ್ನಾಟಕದಲ್ಲಿರುವ ಸುಮಾರು 3800 ವೀರಭದ್ರ ಸ್ವಾಮಿ ದೇವಾಲಯಗಳಲ್ಲಿ ಒಂದಾಗಿದ್ದು ಸುಮಾರು 150 ವರ್ಷಗಳ ಇತಿಹಾಸವಿದೆ. ಇದು ಮೈಸೂರಿನಲ್ಲಿರುವ ವೀರಭದ್ರ ಸ್ವಾಮಿ ದೇವಾಲಯಗಳಲ್ಲಿ ಅತ್ಯಂತ ಹಳೆಯ ದೇವಾಲಯವೆಂಬ ಹೆಗ್ಗಳಿಕೆಯೂ ಇದೆ. ಈ ದೇವಾಲಯವನ್ನು 1881ನೇ ಇಸವಿಯಲ್ಲಿ ಶ್ರೀ ಸಿದ್ದಬಸಪ್ಪ ಸ್ವಾಮಿಗಳು ತಮ್ಮ ದಿವ್ಯ ದೃಷ್ಟಿ ಮತ್ತು ಆಧ್ಯಾತ್ಮಿಕ ಪ್ರೇರಣೆಯಿಂದ ಈ ಪವಿತ್ರ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಈ ವಿಗ್ರಹವು ಕಾರಂಜಿ ಕೆರೆಯ ಅವಶೇಷಗಳ ಅಡಿಯಲ್ಲಿ ದೊರಕಿದ್ದು, ಈ ಪ್ರತಿಮೆ ಎಷ್ಟು ಹಳೆಯ ವಿಗ್ರಹವೆಂಬ ಮಾಹಿತಿಯು ಇದುವರೆಗೂ ದೊರಕಿಲ್ಲ. ಸ್ವಾಮಿಯ ಪ್ರತಿಷ್ಠಾಪನೆಗೂ ಮುನ್ನ ಜಲಬಾವಿಯನ್ನು ತೆಗೆದು ಜಲನ್ಯಾಸ ಮಾಡಿರುತ್ತಾರೆ. ಈ ದೇವಾಲಯದಲ್ಲಿ ಈಗಲೂ ಕೂಡ ಬಾವಿಯನ್ನು ಕಾಣಬಹುದು. ಈ ಪವಿತ್ರ ಸನ್ನಿಧಿಯಲ್ಲಿ ನಂದಿಯನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿರುವುದು ಇಲ್ಲಿನ ಅತ್ಯಂತ ವಿಶೇಷ. ವೀರಭದ್ರ ಸ್ವಾಮಿ ಹಾಗೂ ಭದ್ರಕಾಳಿ ದೇವಿಯು ರೌದ್ರ ರೂಪದವರಾಗಿರುವುದರಿಂದ ಅತೀವ ಕೋಪ ಬಂದಾಗ ಅದನ್ನು ನಂದಿಗೆ ಹೇಳುತ್ತಾರೆ ಹಾಗೂ ನಂದಿಯು ಶಿವನ ಬಳಿ ಇದನ್ನು ಪ್ರಸ್ತಾಪಿಸಿದಾಗ ಶಿವನು ಇವರನ್ನು ಶಾಂತಿಗೊಳಿಸುತ್ತಾರೆ ಎಂಬ ನಂಬಿಕೆ ಇದೆ. ಈ ನಂಬಿಕೆಯೊಂದಿಗೆ ದೇವಾಲಯದ ಅಂಗಳದಲ್ಲಿ ಶಿವನ ಸ್ವರೂಪನಾದ ಶ್ರೀ ಚಾಮರಾಜೇಶ್ವರ ಸನ್ನಿಧಿಯೂ ಇದೆ. ವೀರಭದ್ರ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ ಮಹಾನ್ ಶ್ರೀ ಸಿದ್ದಬಸಪ್ಪ ಸ್ವಾಮಿಗಳವರ ಗದ್ದಿಗೆಯನ್ನು ಸ್ಮರಣಾರ್ಥಕವಾಗಿ ಇಂದಿಗೂ ಕಾಣಬಹುದಾಗಿದೆ. ದೇವಸ್ಥಾನದ ರಾಜಗೋಪುರವನ್ನು 2000 ಇಸವಿಯಲ್ಲಿ ನಿರ್ಮಾಣ ಮಾಡಲಾಯಿತು. 1998ರಲ್ಲಿ ಈ ರಾಜಗೋಪುರದ ಶಂಕುಸ್ಥಾಪನೆಯಾಗಿದ್ದು, ಇದನ್ನು ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು, ಸಿದ್ಧಗಂಗಾ ಮಠಾಧೀಶ್ವರಾದ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು ಹಾಗೂ ಉದ್ಘಾಟನೆ ಮತ್ತು ಕುಂಭಾಭಿಷೇಕವನ್ನು ಪರಮ ಪೂಜ್ಯ 1008 ಜಗದ್ಗುರು ಶ್ರೀ 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 ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಈ ದೇವಾಲಯದ ವಿಶೇಷವೆಂದರೆ ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಕೊಂಡೋತ್ಸವ ಹಾಗೂ ಶ್ರಾವಣ ಮಾಸದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜನ್ಮೋತ್ಸವ ಹಾಗೂ ಮಹಾರಥೋತ್ಸವ ನಡೆಯುತ್ತವೆ. ಕಾರ್ತೀಕ ಮಾಸದ ಪ್ರತಿದಿನ ಸಂಜೆ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ದೇವಸ್ಥಾನದ ಪ್ರಾಂಗಣದಲ್ಲಿ ಉತ್ಸವ ಮಾಡಿ ಪ್ರಸಾದ ವಿನಿಯೋಗ ಮಾಡುತ್ತಾರೆ. ಈ ಉತ್ಸವಕ್ಕೆ ಪ್ರತಿದಿನದ ಸೇವಾರ್ಥದಾರರು ಇದ್ದು ನಾವುಗಳು ಸಹ ಕೈಜೋಡಿಸಿ ವೀರಭದ್ರನ ಆಶೀರ್ವಾದಕ್ಕೆ ಪಾತ್ರರಾಗಬಹುದಾಗಿದೆ. ಪರಂಪರೆಯಂತೆ ಕಾರ್ತೀಕ ಮಾಸದ 3ನೇ ಮಂಗಳವಾರದಂದು ಶಕ್ತಿಯ ಮತ್ತು ಧರ್ಮದ ಪ್ರತೀಕವಾಗಿರುವ ಶ್ರೇಷ್ಠವಾದ ನಂದಿ ಧ್ವಜಕ್ಕೆ ಪ್ರಥಮ ಪೂಜೆ ಸಲ್ಲಿಸಿ ವೀರಭದ್ರನ ಕುಣಿತದ ಜೊತೆ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಗಳವರ ಪಲ್ಲಕ್ಕಿ ಉತ್ಸವ ಹಾಗೂ ಕೊಂಡೋತ್ಸವ ನಡೆಯುತ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ಉತ್ಸವದಲ್ಲಿ ಭಾಗವಹಿಸಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸುಮಾರು 50 ವರ್ಷಗಳಿಗೂ ಮುಂಚೆ ಶ್ರೀ ವೀರಭದ್ರ ಸ್ವಾಮಿಯ ಪಲ್ಲಕ್ಕಿ ಉತ್ಸವವು ದೇವಸ್ಥಾನದಿಂದ ನೇರವಾಗಿ ಅರಮನೆಗೆ ತೆರಳಿ ನಮ್ಮ ಮೈಸೂರಿನ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರವರು ಮೊದಲು ಪೂಜೆ ಸಲ್ಲಿಸುತ್ತಿದ್ದರು. ಆನಂತರ ಉತ್ಸವವು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಸಾಗುತ್ತಿತ್ತು. ಪಲ್ಲಕ್ಕಿ ಉತ್ಸವವು ದೇವಸ್ಥಾನಕ್ಕೆ ಹಿಂದಿರುಗಿದ ಮೇಲೆ ಕೊಂಡೋತ್ಸವವನ್ನು ಶ್ರದ್ಧೆಯಿಂದ ನಡೆಸಲಾಗುತ್ತದೆ. ಪುರಾಣಗಳ ಪ್ರಕಾರ ಕೊಂಡೋತ್ಸವವು ವೀರಭದ್ರ ಸ್ವಾಮಿಯ ಕೋಪವನ್ನು ತಣಿಸಲು ಹಾಗೂ ವೀರಭದ್ರ ಸ್ವಾಮಿಯ ಶಕ್ತಿಯ ಮಹಿಮೆ, ಭಕ್ತರಲ್ಲಿ ಧೈರ್ಯವನ್ನು ಬೆಳೆಸಲು ಆಚರಿಸಲಾಗುತ್ತದೆ. ಈ ಐತಿಹಾಸಿಕ ಕ್ಷಣಗಳನ್ನು ಮೆಲುಕು ಹಾಕುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಈ ದೇವಾಲಯದ ಇನ್ನೊಂದು ವೈಶಿಷ್ಟ್ಯತೆ ಏನೆಂದರೆ
ಪಾರ್ವತಿಯ ತಪಸ್ಸು, ದೇವರ ಅನುಗ್ರಹ ಮತ್ತು ಲೋಕ ಕಲ್ಯಾಣಕ್ಕಾಗಿ ಶಿವ ಪಾರ್ವತಿಯ ದೈವಿಕ ವಿವಾಹವಾದ ಗಿರಿಜಾ ಕಲ್ಯಾಣವನ್ನು ಕೊಂಡೋತ್ಸವದ ನಂತರ ಬರುವ ಕಾರ್ತೀಕ ಸೋಮವಾರದಂದು ನಡೆಸಲಾಗುತ್ತದೆ. ಹಾಗೂ ಶ್ರಾವಣ ಮಾಸದಲ್ಲಿ ಬರುವ ಮೊದಲ ಮಂಗಳವಾರದಂದು ಶ್ರೀ ವೀರಭದ್ರ ಸ್ವಾಮಿಯ ಜನ್ಮೋತ್ಸವ ಹಾಗೂ ರಥೋತ್ಸವವು ಅದ್ದೂರಿಯಾಗಿ ನಡೆಸಲಾಗುತ್ತದೆ. ಬೆಳಿಗ್ಗೆ 6 ಗಂಟೆಗೆ ಪುಣ್ಯಹಾ ಹೋಮ, ಶ್ರೀರಥಕ್ಕೆ ಬಲಿಪೂಜೆ, ಶ್ರೀ ಗಂಗಾ ಪೂಜೆ, ಭದ್ರಕಾಳಿ ಸಮೇತ ಶ್ರೀ ವೀರಭದ್ರ ಸ್ವಾಮಿಗೆ ತೈಲಾಭಿಷೇಕ, ಶ್ರೀ ಗಣಪತಿ ಪೂಜೆ, ಶ್ರೀ ರುದ್ರ ಕಲಶ ಸ್ಥಾಪನೆ ಪೂರ್ವಕ ಮಹಾರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅಷ್ಟೋತ್ತರ ಸಹಸ್ರನಾಮ ರಾಜೋಪಚಾರ ನೆರವೇರಿಸಲಾಗುವುದು. ಆನಂತರ ಅಭಿಜಿತ್ ಲಗ್ನದಲ್ಲಿ ರಥೋತ್ಸವ ಉದ್ಘಾಟನೆಗೊಳ್ಳುವುದು. ಈ ವರ್ಷ ದಿನಾಂಕ 29/7/2025 ಮಂಗಳವಾರ ಸ್ವಾಮಿಯ ಜನ್ಮೋತ್ಸವ ಹಾಗೂ ಮಹಾರಥೋತ್ಸವ ನಡೆಯುತ್ತದೆ. ಇದರ ಅಂಗವಾಗಿ ಶ್ರೀ ಮುರುಘರಾಜೇಂದ್ರ ಸ್ವಾಮಿ ಮಹಾ ಸಂಸ್ಥಾನ ಶ್ರೀಮಠ ಪರಿಯಾಲ ಚಾಮರಾಜನಗರ ಜಿಲ್ಲೆ ಅಧ್ಯಕ್ಷರು ಶ್ರೀ ಇಮ್ಮಡಿ ಮುರುಘರಾಜೇಂದ್ರ ಸ್ವಾಮಿಗಳು ಇವರನ್ನು ಮಂಟೇಶ್ ಸ್ವಾಮಿ ದೇವಸ್ಥಾನದಿಂದ ಭಕ್ತಿಪೂರ್ವಕವಾಗಿ ವೇದಘೋಷ, ಮಂಗಳವಾದ್ಯ, ಶ್ರೀ ಶಿವಪಾದ ಗುರು ಸೇವಾನಂದಿ ಧ್ವಜ, ದಂಡಿ ಮೇಳಗಳೊಂದಿಗೆ ಉತ್ಸವ ಪೂರ್ವಕವಾಗಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಕರೆತಂದು ಬೆಳಿಗ್ಗೆ 10:30ರಿಂದ 11:30 ಒಳಗೆ ಅಭಿಜಿತ್ ಲಗ್ನದಲ್ಲಿ ರಥೋತ್ಸವ ಉದ್ಘಾಟನೆಗೊಳ್ಳುತ್ತದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಶ್ರೀ TS ಶ್ರೀವತ್ಸರವರು ಆಗಮಿಸಲಿದ್ದಾರೆ. ಈ ಪುಣ್ಯ ಉತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗೋಣ. ಈ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯ ದಿನದಂದು ಹೋಮವನ್ನು ನಡೆಸಿ ಪ್ರಾಂಗಣದಲ್ಲಿ ವೀರಭದ್ರ ಕುಣಿತದ ಜೊತೆ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಹಾಗೂ ಭಕ್ತರಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆಯೂ ಇದೆ. ಈ ದೇವಸ್ಥಾನದ ಪ್ರಧಾನ ಅರ್ಚಕರು MS ಮಹೇಶ್ ಅಂತ, ಹಾಗೂ ಕಾರ್ಯದರ್ಶಿ ನಾವು. ಈ ದೇವಸ್ಥಾನ 1881ರಲ್ಲಿ ಸ್ಥಾಪನೆ ಆಯಿತು. ಭಕ್ತಾದಿಗಳಿಂದ ಸ್ಥಾಪನೆ ಆಯಿತು. ಈಗ ಅದನ್ನು ನಡ್ಕೊಂಬತ್ತಾದ್ವಿ. ಈಗ ಏನು ಅಂದರೆ ಕಾರ್ತಿಕ ಸೋಮವಾರದಲ್ಲಿ ಕೊಂಡ ಮಾಡ್ತೀವಿ, ಉತ್ಸವಗಳು ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಈಗ 29ಕ್ಕೆ ರಥೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ದಿವಸ ಸ್ವಾಮಿಗೆ ಅಭಿಷೇಕ ಮಾಡಿ ಪ್ರಸಾದ ಮಾಡಿ ಎಲ್ಲರಿಗೂ ಪ್ರಸಾದನೂ ಕೊಡ್ತೀವಿ. ಭಕ್ತ ಜನಗಳಿಗೆ ಇಷ್ಟಾರ್ಥ ಸಿದ್ಧಿಯಾಗಲಿ ಅಂದ್ಬಿಟ್ಟು ಯಂತ್ರ ಮಂತ್ರ ಎಲ್ಲ ಹೇಳ್ತೀವಿ. ಅವರಿಗೆಲ್ಲ ಒಳ್ಳೆಯದಾಗಿದೆ. ಆದ್ದರಿಂದ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಮ್ಮ ತಾತ ಮುತ್ತಾತ ಕಾಲದಿಂದ ನಡ್ಕೊಂಡ್ಬರ್ತಾ ಇದ್ದೀವಿ. ಈ ಶ್ರಾವಣ ಮಾಸದಲ್ಲಿ 1 ತಿಂಗಳು ಕಾರ್ಯಕ್ರಮ ಇದೆ. ಯಾರ್ಯಾರು ದೇವಸ್ಥಾನದಲ್ಲಿ ಮಹಾರುದ್ರಾಭಿಷೇಕ ಉತ್ಸವ ಮಾಡಿಸ್ಬೇಕು ಅಂದರೆ 50,000 ರೂಪಾಯಿ ಖರ್ಚು ಮಾಡಿ ಅವರಿಗೆ 1 ದಿವಸ ಪೂರ್ತ ಪ್ರಸಾದ ಕೊಡ್ತೀವಿ. ಜನಗಳಿಗೆಲ್ಲ ಪ್ರಸಾದ ಕೊಡ್ತೀವಿ. ಮತ್ತು ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಉತ್ಸವ ಆಗುತ್ತೆ. ಇದು ನಮ್ಮ ತಾತ ಮುತ್ತಾತದಿಂದ ನಡ್ಕೊಂಡ್ಬಂದಂಥ ದೇವಸ್ಥಾನ. ಈಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಈಗ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ, ಕೊಂಡೋತ್ಸವ ಮಾಡಬೇಕಾದ್ರೂ, ಒಂದು ಉತ್ಸವ ಮಾಡಬೇಕಾದ್ರೆ ನಾವು 15,000 ರೂಪಾಯಿ ತೊಗೊಂಡು ಭಗವಂತನಿಗೆ ಅಭಿಷೇಕ ಮಾಡಿ ಮಹಾಪ್ರಸಾದ ಮಾಡಿ ಎಲ್ಲ ಭಕ್ತಾದಿಗಳಿಗೆಲ್ಲ ಪ್ರಸಾದ ನೀಡ್ತೀವಿ. ಈ ನಂದಿ ಧ್ವಜದವ್ರು ಬರ್ತಾರೆ, ಲಿಂಗದೀರು ಬರ್ತಾರೆ. ನಮ್ಮ ಅಮಾವಾಸ್ಯೆ ದಿವಸ ಅವರೆಲ್ಲ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಹೋಗ್ತಾರೆ. ನಾನು ಲಿಂಗದೇವ ಚಂದ್ರಶೇಖರ್ ಮಾತಾಡ್ತಾ ಇರೋದು. ನಮ್ಮ ಮುತ್ತಾತ ಕಮರದೇವರ ಕಾಲದಲ್ಲಿ ಅರಮನೆ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಅವರು ಧರಿಸ್ತಾ ಇದ್ರು. ಆಮೇಲೆ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಮ್ಮ ತಾತ ಬಸಪ್ಪದೇವರು ಧರಿಸ್ತಾ ಇದ್ರು. ಜಯಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ನಮ್ಮ ತಂದೆಯವರಾದ ಲಿಂಗದೇವರು ಧರಿಸ್ತಾ ಇದ್ರು. ಈ 3 ತಲೆಮಾರಿನಿಂದ ರುದ್ರಮುಡಿಗೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ರುದ್ರಮುಡಿಗೆ ಯಾವಾಗ ಧರಿಸಿದ್ರೆ ಕೊಂಡಗಳಿಗೆ ಯಾವಾಗ ಧರಿಸಿಲ್ಲ. ಅರಮನೆಗೆ ಹೋಗ್ತಾ ಇತ್ತು. ಹೇಳಿದ್ದೀನಿ. ಇಲ್ಲ ಹೇಳ್ಬಿಡಿ ಅರಮನೆಗೆ. ಇಲ್ಲ, ಫಸ್ಟು ರುದ್ರಮುಡಿಯಿಂದ ಅರಮನೆಗೆ ಹೋಗ್ತಾ ಇತ್ತು. ಅರಮನೆಗೆ ಹೋಗಿ ಉತ್ಸವ
ಆ ಕಡೆ ಆಂಜನೇಯನ ದೇವಸ್ಥಾನ ಇದೆ, ಆ ಕಡೆಯಿಂದ ಬಂದು KR ಸರ್ಕಲಿಂದ ಪಾಠಶಾಲೆ ರೋಡ್ ಬರ್ತಾ ಇತ್ತು. ಆಮೇಲೆ ರಾಮಾಂಜ ರೋಡ್ ಹೋಗ್ತಾ ಇತ್ತು. ಆಮೇಲೆ ಬಸವೇಶ್ವರ ರೋಡ್ ಹೋಗಿ ಮನಂದವಾಡಿ ರೋಡಿಂದ ತಿರ್ಗಾ ರುದ್ರಮುಡಿಗೆ ವಿಜಯಂಗೈತಾ ಇತ್ತು. ಇವಾಗ ಅದೆಲ್ಲೇ ಹೋಗ್ತಾ ಇದ್ದಾರೆ. ಹಿಂದಿನ ದೇವಸ್ಥಾನ ಜಯಚಾಮರಾಜೇಂದ್ರ ಒಡೆಯರು ಅಗ್ನಿಕೊಂಡೋತ್ಸವಕ್ಕೆ ಬಂದು ಹೋಗುತ್ತಿದ್ದರು. ಈ ಸುಮಾರು 70 ವರ್ಷ 70ನೇ ಇಸ್ವಿಯಿಂದ ಚನ್ನಬಸಪ್ಪನವರು ಸಿದ್ದಬಸಪ್ಪನವರು ಅವರ ವಂಶಸ್ಥರು ಲಿಂಗಗಿರಿ ಕಾಶಿ ಧರಿಸಿ ಕೊಂಡಾಯ್ತಿದ್ರು. ನಂತರ ಚನ್ನಬಸಪ್ಪನವರು ಕೊಂಡಾಯ್ತಿದ್ರು. ಆಮೇಲೆ ಚೌಕಿಮಠದ ಚಡಿಮರಿ ಸಾವಂತಪ್ಪನವರ ಚನ್ನಬಸಪ್ಪನವರ ಮಗ ನಟರಾಜರವರು ಮೃತ್ಯುಂಜಯ ಸ್ವಾಮಿಗಳು ಶಿವದೀಕ್ಷೆಯನ್ನು ಮಾಡಿ ಶ್ರೀಕಂಠದತ್ತ ಒಡೆಯರು ACP ಬಸವರಾಜರವರು ಬಂದಿದ್ದರು. ಈ ಸತತವಾಗಿ 70ನೇ ಇಸ್ವಿಯಿಂದ 24ನೇ ವರ್ಷದವರೆಗೂ ಅಗ್ನಿಕೊಂಡೋತ್ಸವವನ್ನು ನಾವೇ ಮಾಡಿಕೊಂಡು ಬರ್ತಿದ್ದೇವೆ ಲಿಂಗದಿರಾಗಿ. 3ನೇ ಮಂಗಳವಾರ ವೀರಭದ್ರ ಸ್ವಾಮಿ ಕೊಂಡೋತ್ಸವ, 4ನೇ ವಾರ ಸುಣ್ಣದಕೆರೆ ಕೊಂಡೋತ್ಸವ. ಸುಮಾರು ಒಂದು 60 ವರ್ಷದಿಂದ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಇದ್ದೇನೆ. ಮಹೇಶ್ ಚಿಕ್ಕದಿದ್ದಾಗೂ ಚೆನ್ನಾಗಿ ಗೊತ್ತು. ಅವರೀಗ 4 ಪೌರ್ಣಮಿ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆಯಲ್ಲಿ ಊಟ ಆಗ್ತಾಯಿದೆ ಜನಗಳಿಗೆ. ಸುಮಾರು ಒಂದು 300-400 ಜನ 500 ಜನ ಊಟ ಹಾಕ್ತಾರೆ. ಇದು ಶ್ರಾವಣ ಮಾಸದಲ್ಲಿ ರಥೋತ್ಸವ ಮಾಡ್ತಾರೆ. ರಥೋತ್ಸವ ಚೆನ್ನಾಗಿ ಅದ್ದೂರಿಯಾಗಿ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕಾರ್ತಿಕ ಮಾಸದಲ್ಲಿ 4 ವಾರ ತುಂಬ ಚೆನ್ನಾಗಿದೆ. 3ನೇ ವಾರದಲ್ಲಿ ಕೊಂಡೋತ್ಸವ ಮಾಡ್ತಾರೆ. ಕೊಂಡೋತ್ಸವದ ದಿವಸ ಸುಮಾರು ಕಮ್ಮಿ ಅಂದರೆ ಒಂದು 2000 ಜನ ಸೇರ್ತಾರೆ. 2000 ಜನ 3000 ಸೇರ್ತಾರೆ. ಪ್ರತಿ ಉತ್ಸವ ನೋಡ್ತಾರೆ. ಅದು ನಮ್ಮ ಅಂಗಡಿ ಮುಂದೆ ಉತ್ಸವ ಬರ್ತದೆ. ಬಂದಾಗ ಅಲ್ಲಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಪ್ರತಿ ವರ್ಷ ನಮ್ಮ ಅಂಗಡಿ ಮುಂಗಡೆ ಬರೋದ್ರಿಂದ ಕೆಂಪಯ್ಯ ಮಕ್ಕಳಲ್ಲಿ ಬರ್ತಾಯಿದೆ. ಬರೋದಕ್ಕೆ ನಾವು ಪ್ರತಿ ವರ್ಷ ರಾತ್ರಿ 3ನೇ ಕಾರ್ತಿಕ ಮಾಸ ಕೊಂಡೋತ್ಸವ ದಿವಸ ಪ್ರವೇಶ ಬಂದ ತಕ್ಷಣ ಇಲ್ಲಿ ಸುಮಾರು ಒಂದು 500-600 ಜನಕ್ಕೆ ಪ್ರಸಾದ ಕೊಡ್ತೀವಿ. ಇದು ಮಾಮೂಲು ನಡ್ಕೊಂಡು ಬರ್ತಾಯಿದೆ ಈ ವರ್ಷದಿಂದ. ಇನ್ನೂ ನಡ್ಕೊಂಡು ಹೋಗುತ್ತೆ, ನಮ್ಮ ಮಕ್ಕಳು ನಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ನಮಸ್ತೆ, ನನ್ನ ನಾಮಧೇಯ MG ಪ್ರಭುಸ್ವಾಮಿ. ನಾನು ರಿಟೈರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ KPTC. ನನ್ನ ವಯಸ್ಸು ಸರಿಸುಮಾರು 83 ವರ್ಷ. ನಾನು ಈ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಹಳ ವರ್ಷಗಳು, ಅಂದರೆ ನನ್ನ 8ನೇ ವರ್ಷದಿಂದ ಈ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ ಮುನ್ನ ನಮ್ಮ ತಂದೆಯವರು ಹೋಗ್ತಾ ಇದ್ದರು ಮತ್ತು ಅವರು ಅಲ್ಲಿಗೆ ಪರಮ ಭಕ್ತರಾಗಿದ್ದರು. ಆದ್ದರಿಂದ ಅದು ಇತಿಹಾಸ ನನಗೆ ಬಹಳ ಚೆನ್ನಾಗಿ ಗೊತ್ತು. ನಾನು ಹಳೆಯದು ಸುಮಾರು ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ಅದನ್ನು ವ್ಯವಸ್ಥಿತ ರೀತಿಯಿಂದ ಒಂದು ಟ್ರಸ್ಟ್ ಮಾಡಿ ರಚಿಸಿ ಸಂಪೂರ್ಣವಾಗಿ ಒಂದು ಉತ್ತಮ ದೇವಸ್ಥಾನವಾಗಿ ಮಾಡಿದ್ದಾರೆ. ಇದು ದೇವಸ್ಥಾನ. ಈ ದೇವಸ್ಥಾನ ಚಾಮರಾಜ ಒಡೆಯರ್ ಕಾಲದಲ್ಲಿ ನಡ್ಕೊಂಡ್ಬಂದು ಅಲ್ಲಿಗೆ ಹೊಂದ್ಕೊಂಡಿತ್ತು. ಎಷ್ಟೋ ಬಾರಿ ಒಡೆಯರ್ ಕೂಡ ಬರ್ತಾ ಇದ್ರು. ಇಲ್ಲಿ ಪ್ರತಿ ಕಾರ್ತಿಕ ಮಾಸದಲ್ಲಿ ಪೂಜೆ ನಡೆಯುತ್ತೆ, ಅದ್ದೂರಿ ಪೂಜೆ ನಡೆಯುತ್ತೆ. ಕಾರ್ತಿಕ ಮಾಸದ 4 ಸೋಮವಾರಗಳು, 4 ಮಂಗಳವಾರಗಳು ಹೊರ ಉತ್ಸವ ಇರುತ್ತೆ. ಮಿಕ್ಕ ದಿವಸ ಒಳ ಉತ್ಸವಗಳಿರುತ್ತೆ. ಕೊಂಡ ನಡೆಯೋ ದಿವಸ ಬಹಳಷ್ಟು ಭಕ್ತರು ಇಲ್ಲಿ ಬರ್ತಾರೆ. ಆ ಕೊಂಡ ನಡೆದ ರಥೋತ್ಸವ ಮೊದಲಿಂದು ಅನೋಚಾನ್ ಮಾಡಿ ಅರಮನೆಗೆ ಹೋಗ್ತಾ ಇತ್ತು. ಮೊದಲನೇ ಮೆರವಣಿಗೆ ಅರಮನೆಗೆ ಹೋಗಿ ಅರಮನೆಯಿಂದ ಇದಕ್ಕೆ ಗೌರವ ಬಿರುದು ಬಾವಲಿ ಬರ್ತಿರ್ತೀವಿ. ಅರಮನೆ ಕೊಂಬು, ಅರಮನೆ ಕಹಳೆ, ಅರಮನೆ ತಮಟೆ. ಇದು ಅಲ್ಲಿ ಹೋದಾಗ ಅರಮನೆ ಮುಂಭಾಗದಲ್ಲಿ ಇದಕ್ಕೆ ಗೌರವವಾದ ಪೂಜೆ ಮಾಡಿಸಿ ನಂತರ ಬೇರೆ ಇದಕ್ಕೆ ಇದಕ್ಕೆ ಹೋಗ್ತಾ ಇತ್ತು. ಇದಲ್ಲದೆ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಇಲ್ಲಿ ಚಾಮರಾಜೇಶ್ವರ ದೇವಸ್ಥಾನ ಕೂಡ ಇದೆ. ಚಾಮರಾಜರ ದೇವಸ್ಥಾನ ಈಗ ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿರೋ ಸುಬ್ರಹ್ಮಣ್ಯ ಸರ್ವಮಂಗಳ ಇಷ್ಟು ಜನರಿಗೆ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಾಯಂಕಾಲ
ಅಭಿಷೇಕ ಮತ್ತು ಪೂಜೆ ನಡೆಯುತ್ತೆ. ಮತ್ತು ಇಷ್ಟಲ್ಲದೆ ಕಾರ್ತಿಕ ಮಾಸದಲ್ಲಿ ನಡೆಯತಕ್ಕಂಥ ಪೂಜೆಗೆ ಇರ್ಬೋದು ವೀರಭದ್ರ ದೇವರೇ ನಮ್ಮ ಪ್ರಥಮ ವೀರಶೈವ ಧರ್ಮಗುರುಗಳು. ಆ ವೀರಶೈವ ಧರ್ಮಗುರುಗಳಾದ ವೀರಭದ್ರ ಸ್ವಾಮಿ ಬರೀ ವೀರಶೈವರೇ ಅಲ್ಲ, ಭಾಳಷ್ಟು ಜನ ತುಂಬ ನಡ್ಕೊಳ್ತಾರೆ. ಭಾಳ ಕೊಂಬ್ನವ್ರು ನಡ್ಕೊಳ್ತಾರೆ. ಎಲ್ಲ ಕೊಂಬ್ನವರು ಇಲ್ಲಿ ಬರ್ತಾರೆ. ಕೊಂಡ ದಿವಸ ಅಂತೂ ಇಲ್ಲಿ ಬೇರೆ ಹೊರಭಾಗದಿಂದ ಸ್ವಾಮಿಗಳು, ದೊಡ್ಡ ದೊಡ್ಡ ಪಟ್ಟದ ಅಧಿಕಾರಿಗಳು ಎಲ್ಲ ಬರ್ತಾರೆ. ಇಷ್ಟು ಚೆನ್ನಾಗಿ ನನಗೆ ಗೊತ್ತು. ಮತ್ತು ನಮ್ಮ ತಂದೆ ಕೂಡ ಇದಕ್ಕೆ ನಡ್ಕೊಂಡಂಥವ್ರು. ನಮ್ಮ ತಾತ ಅವರು ಇಲ್ಲೇ ಪಕ್ಕದಲ್ಲೇ ಅರಮನೆ ಒಳಗಡೆ ಇದ್ದು ಅನಂತರ ಹೊರಗಡೆ ಬಂದು ದೇವಸ್ಥಾನ ಸಮೀಪ ತ್ಯಾಗರಾಜ ರಸ್ತೆಯಲ್ಲಿ ನಾವು ಇರೋದರಿಂದ ಇಲ್ಲಿ ಎಲ್ಲ ಐತಿಹ್ಯ ನಮಗೆ ಭಾಳ ಚೆನ್ನಾಗಿ ಗೊತ್ತು. ಈಗ ಇದಕ್ಕೊಂದು ಉತ್ತಮವಾದ ಟ್ರಸ್ಟ್ ಇದೆ, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ಧರ್ಮದರ್ಶಿಗಳಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ತುಂಬ ವ್ಯವಸ್ಥಿತವಾಗಿ ಏನು ನಡೆಯಬೇಕು, ಕಾಲಕ್ಕೆ ಕಾಲಾನುವಾಗಿ ಧರ್ಮ ಸೂಚಕವಾಗಿ ಅದನ್ನು ನಡ್ಕೊಂಡು ಹೋಗ್ತಾ ಇದೆ. ಪ್ರತಿ ಮಂಗಳವಾರ ಮತ್ತು ಕಾರ್ತಿಕ್ ಮಾಸದಲ್ಲಿ ಪ್ರತಿ ಸೋಮವಾರ ಉತ್ಸವ ಅಲ್ಲದೆ ಅನ್ನಪ್ರಸಾದ ಕೂಡ ಇರುತ್ತೆ. ಚಾಮರಾಜೇಶ್ವರನ ಉತ್ಸವದ ದಿವಸನೂ ಅನ್ನಪ್ರಸಾದ ನಡೆಯುತ್ತೆ. ಈಗ ಇತ್ತೀಚೆಗೆ ಸ್ವಲ್ಪ ಆಫ್ ಮಾಡಿ